ಹಾಯ್ ಆಲ್. ಸೊ ಗೈಸ್, ಇವತ್ತು ನಾನು ಮಹಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಅವ್ರಿಗೆ ಪ್ರ್ಯಾಂಕ್ ಮಾಡ್ತಾ ಇರೋದು ನಾನು. ಯಾವ ರೀತಿ ಇರುತ್ತೆ ಏನೋ ಅಂತ ನನಗೂ ಗೊತ್ತಿಲ್ಲ. ಸೊ ಕೆಲವೊಬ್ರು ಕಮೆಂಟ್ ಆಗ್ತಾ ಇದ್ರಿ, ಐಶ್ವರ್ಯ ನೀವು ಪ್ರೆಗ್ನೆಂಟ್ ಅಂತ ತುಂಬ ಜನ ನನಗೆ ಕ್ವಶನ್ ಮಾಡ್ತಾ ಇದ್ರಿ. ಸೊ ಅದೇ ಬೇಸಿಸ್ ಮೇಲೆ ಏನಕ್ಕೆ ಮಹಿಗೆ ಪ್ರ್ಯಾಂಕ್ ಮಾಡಬಾರ್ದು ಅಂತ ನನಗೆ ಮೈಂಡಲ್ಲಿ ಹೊಳೀತು. ಸೊ ಹಾಗಾಗಿ ನಾನೇನು ಮಾಡಿದೆ, ನಂದು ಲಿಶಾಂತ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಇತ್ತಲ್ಲ, ಇದನ್ನು ಹಾಗೆ ಎತ್ತಿಟ್ಕೊಂಡಿದ್ದೆ. ಸೊ ಇದರಲ್ಲಿ ಅವರಿಗೆ ತೋರಿಸೋಣ ಅಂತ ಹೇಳಿ. ಆ್ಯಂಡ್ ಇದು 2 ವರ್ಷ ಆಗ್ತಾ ಬರ್ತಿದ್ದೆಲ್ಲ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇತ್ತು ಲೈನು. ಸೊ ಅವ್ರು ಕಂಡುಹಿಡಿತಾರೇನೋ ಅಂತ ನಂಗೆ ಸ್ವಲ್ಪ ಡೌಟ್ ಆಗ್ತಿದೆ, ಯಾಕಂದರೆ ಲೈಟ್ ಲೈನ್ ಇದೆಲ್ಲ. ಸೊ ಹೊಸ್ದಾಗಿದ್ದಿದ್ರೆ ಅದು ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ, ರೆಡ್ ಥರ. ಇದು ಸ್ವಲ್ಪ ಲೈಟಾಗಿ ಕಾಣಿಸ್ತಿದ್ದೆಲ್ಲ. ನೋಡೋಣ ಅವ್ರು ಕಂಡುಹಿಡಿತಾರ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಸೊ ಪ್ರ್ಯಾಂಕ್ ಆಗ್ತಾರ ಇಲ್ವಾ ಅಂತಲೂ ನನಗೆ ಐಡಿಯಾ ಇಲ್ಲ. ಸೊ ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ನೋಡೋಣ. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ 1 ತಿಂಗಳು ಮೇಲೆ 20 ದಿನ ಆಗಿದೆ. 1 ತಿಂಗಳು ಮೇಲೆ 20 ದಿನ ಆಗಿದೆ. ನಾನೇನು ಪೀರಿಯಡ್ಸ್ ಆಗಿಲ್ಲ, ಪೀರಿಯಡ್ಸ್ ಮಿಸ್ ಆಗಿದೆ, 1.5 ತಿಂಗಳಾಯಿತು. ಸೊ ಹಾಗಾಗಿ ನಾನು ಏನಕ್ಕೆ ಇದು ಪ್ರ್ಯಾಂಕ್ ಮಾಡಬಾರ್ದು ಮೈಗೆ ಅಂತ ಹೇಳಿ, ಸೊ ಅವ್ರ ಆಫೀಸಿಂದ ಬರ್ತಾ ಇದ್ದಾರೆ. ನಾನು ಇದನ್ನು ನೈಟ್ ಶೂಟ್ ಮಾಡ್ತಾ ಇದ್ದೀನಿ. ಅವ್ರು ಬರೋದು 7:30-8 ಗಂಟೆ ಆಗುತ್ತೆ. ಸೊ ಅಷ್ಟರಲ್ಲಿ ನಾನು ಅಡುಗೆಲ್ಲ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ನಾನು ಇವತ್ತು ಏನು ಮೇಕಪ್ ಆಗಿದ್ದೀನಿ, ಇದ್ರ ಲುಕ್ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ ಯಾವ ರೀತಿ ರೆಡಿ ಆಗಿದ್ದೀನಿ ನಾನು ಅಂತ. ಮೇಕಪ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಮಹಿಗೂ ಗೊತ್ತಲ್ಲ ನಾನು ಪೀರಿಯಡ್ ಆಗಿಲ್ಲ ಅಂತ. ಹಾಗಾಗಿ ಅವ್ರಿಗೆ ಸ್ವಲ್ಪ ನೋಡೋಣ ಏನು ಅನಿಸುತ್ತೆ ಅವ್ರಿಗೆ ನಾನು ಪ್ರೆಗ್ನೆನ್ಸಿ ಪ್ರ್ಯಾಂಕ್ ಮಾಡಿದ್ರೆ ಅದು ರಿಯಾಕ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಏನು ಮಾಡೋಕ್ಕಾಗುತ್ತೆ, ದೇವ್ರು ಕೊಟ್ಟಿರೋ ಗಿಫ್ಟು, ಏನು ಮಾಡೋಕ್ಕಾಗಲ್ಲ ಬಿಡು ಅಂತ ಹೇಳ್ಬೋದೇನೋ ಮೇ ಬಿ. ಅಥವಾ ನಾನು ಸೊ ಹಂಗೆ ಹೇಳಿದ್ರೆ ನಾನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನನಗೆ ಈಗಲೇ ಮಗು ಬೇಡ, ಪಾಪು ಇನ್ನೂ ಚಿಕ್ಕೋನು ಲಿಶಾಂತ್, ಈಗ 2 ವರ್ಷ ಅವನಿಗೆ, ಈಗಲೇ ಮಗು ಬೇಡ, ನನಗೆ ಇಷ್ಟ ಇಲ್ಲ ಅಂತ ಸ್ವಲ್ಪ ಅವ್ರಿಗೆ ಕೋಪ ಬರೋ ಥರ ಆದರೂ ಮಾತಾಡ್ತೀನಿ, ಟ್ರೈ ಮಾಡ್ತೀನಿ ಮಾತಾಡೋದಕ್ಕೆ. ಮಕ್ಕಳು ಇಷ್ಟ ಇಲ್ಲ ಅಂತ ಹೇಳ್ಬಾರ್ದು. ಬಟ್ ಆದರೆ ಅವ್ರಿಗೆ ಪ್ರ್ಯಾಂಕ್ ಮಾಡಬೇಕು ಅಂದರೆ ನನಗೇನು ಇದೇ ಇಲ್ಲ. ಸೊ ಅವ್ರಿಗೆ ಸ್ವಲ್ಪ ಕೋಪ ಬರೋ ಥರ, ಬೇಜಾರಾಗೋ ಥರ ಮಾತಾಡಿದಾಗ ಸ್ವಲ್ಪ ಅವರು ಪ್ರ್ಯಾಂಕ್ ಆಗ್ಬೋದೇನೋ, ಸೊ ಗೊತ್ತಿಲ್ಲ. ಸೊ ಲಿಶಾಂತ್ ಇದು ಪ್ರೆಗ್ನೆನ್ಸಿ ಕಿಟ್ಟು ಟೆಸ್ಟ್ ಮಾಡಿದ್ದು. ಪ್ರೆಗ್ನೆಂಟ್ ಅಂದರೆ ಏನಂತ ನಂಗೆ ಅದನ್ನು ಹೆಂಗೆ ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಮಹಿಗೆ. ಸೊ ಅವ್ರ ಆಫೀಸಿಂದ ಇನ್ನೇನು ಬರ್ತಾರೆ, ನಾನು ನೈಟ್ ಶೂಟ್ ಮಾಡ್ತಾ ಇದ್ದೀನಿ. ಏನು ಹೇಳ್ತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಅಲ್ಲ, ಸೀರಿಯಸ್ಲಿ ಹೇಳ್ಬಿಡ್ತೀನಿ. ಈಗಲೇ ಸದ್ಯಕ್ಕೆ ನಮಗೆ ಆ್ಯಕ್ಚುಲಿ ಕೆಲವೊಬ್ಬರು ಕಮೆಂಟ್ ಮಾಡ್ತಿದ್ರಲ್ವ ನೀವು ಪ್ರೆಗ್ನೆಂಟಾ ಅಂತ, ನನ್ನ ಹೊಟ್ಟೆ ನೋಡಿಬಿಟ್ಟು. ಅದು ಬೆಲ್ಲಿ ಫ್ಯಾಟು. ಈ ನಡುವೆ ನಾನು ಸ್ವಲ್ಪ ಚೆನ್ನಾಗಿ ತಿನ್ನೋದು ಅದೆಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಸ್ವಲ್ಪ ವೆಯ್ಟ್ ಲಾಸ್ ಆದಮೇಲೆ ನಿಮಗೆ ಗೊತ್ತಿರುತ್ತಲ್ಲ, ಇಷ್ಟು ದಿನ ಏನೂ ತಿಂದಿಲ್ವಲ್ಲ, ಚೆನ್ನಾಗಿ ತಿನ್ಕೊಬಿಡೋಣ ಅಂತ ತಿಂದು ಆಮೇಲೆ ಇನ್ನೊಂದು ಸ್ವಲ್ಪ ಸ್ಟ್ರೆಸ್ಸಿಂದ, ನನಗೆ ಮನೆ ಕೆಲಸ ಮತ್ತು ಲಿಶಾಂತ್ನ ನೋಡ್ಕೊಳ್ಳೋದು, ಅದು ಸ್ವಲ್ಪ ಸ್ಟ್ರೆಸ್ಸಿಂದನೂ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಹಾಗಾಗಿ ನಿಮಗೆ ನಾನು ಪ್ರೆಗ್ನೆಂಟ್ ಥರ ಕಾಣಿಸ್ತೀನಿ ಅಷ್ಟೇ. ನಾನು ಕೂಡ ವೆಯ್ಟ್ ಲಾಸ್ ಮಾಡಬೇಕು. ಶುಗರ್ ಎಲ್ಲ ಕಟ್ಔನ್ ಮಾಡಿದ್ದೀನಿ. ಕಾಫಿ ಟೀ ಏನೂ ಕುಡಿತಾ ಇಲ್ಲ ಒಂದು 3 ದಿನದಿಂದ. ಸೊ ನೋಡೋಣ ವೆಯ್ಟ್ ಲಾಸ್ ಯಾವ ರೀತಿ ಆಗುತ್ತೆ ಏನು ಅಂತ ಹೇಳಿ. ಆ್ಯಂಡ್ ಮಹಿ ಬಂದ ತಕ್ಷಣವೇ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ. ಅವರು ಯಾವ ರೀತಿ ಪ್ರ್ಯಾಂಕ್ ಆಗ್ತಾರೆ ಅಂತ ಗೊತ್ತಿಲ್ಲ. ಇದು ನೋಡೋಣ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ನನಗೂ ಗೊತ್ತಾಗ್ತಿಲ್ಲ ಯಾವ ರೀತಿ ಅವ್ರಿಗೆ ಹೇಳಬೇಕು ಏನು ಅಂತ. ಸೊ ನೋಡೋಣ ಹೆಂಗೆ ಹೋಗುತ್ತೆ ವಿಡಿಯೋ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಆಯಿತಾ? ಸೊ ಇನ್ನೇನು ಮಹಿ ಬರ್ತಾರೆ, ಇನ್ನೊಂದು ಅರ್ಧ ಗಂಟೆ ಅವ್ರು ಬರ್ತಾರೆ. ನಾನು ಕೂಡ ರೆಡಿಯಾಗಿ ಕೂತಿದ್ದೀನಿ. ಲಿಶಾನ್ಗೆ ಊಟ ಮಾಡಿಸ್ಬಿಡ್ತೀನಿ, ಅಡುಗೆ ಮಾಡಿದ್ದೀನಿ. ಈಗ ಊಟ ಮಾಡಿಸ್ಬಿಟ್ಟು ಇಬ್ಬರು ರೆಡಿಯಾಗಿ ಕೂತಿರ್ತೀವಿ. ಅವ್ರು ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಆಯಿತಾ? ಅವ್ರ ಮುಂದೆನೇ ಕ್ಯಾಮ್ರಾ ಇಟ್ಕೊಂಡೇ ಮಾಡ್ತೀನಿ, ಯಾಕಂದರೆ ನನ್ನ ಕೈಲಿ ಫೋನ್ ಇಲ್ಲ ಅಂತ ಅಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಫೋನಲ್ಲಿ ಇಟ್ಟಿದ್ಯಾ ತೋರಿಸು ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಫೋನ್ ಇಟ್ಬಿಟ್ಟೆ ನಾನು ವಿಡಿಯೋ ಮಾಡ್ತೀನಿ. ಯಾಕಂದರೆ ನಾನು ಅವ್ರ ಹತ್ರನೇ ಪ್ರೆಗ್ನೆನ್ಸಿ ಕಿಟ್ನ ತರಿಸ್ಕೊಂಡಿದ್ದೀನಿ. ನಿನ್ನೆ ಸಂಜೆ ಅವರು ಆಫೀಸಿಂದ ಬರಬೇಕಾದ್ರೆ ಪ್ರೆಗ್ನೆನ್ಸಿ ಕಿಟ್ನ ತರಿಸ್ಕೊಂಡೆ. ಅವಾಗ ಅವ್ರಿಗೆ ಅನಿಸಿರುತ್ತೆ, ಏನಕ್ಕೆ ಸಡನ್ನಾಗಿ ಪ್ರೆಗ್ನೆನ್ಸಿ ಕಿಟ್ ತರಿಸ್ಕೊಂಡಿದ್ದಾಳಲ್ಲ ಅಂತ. ಸೊ ಅವರು ನಂಬಲಿ ಅಂತಲೇ ನಾನು ತರಿಸ್ಕೊಂಡಿರೋದು, ಸರಿನಾ? ಅದರಲ್ಲಿ ನೆಗೆಟಿವ್ ಬಂದಿದೆ. ಸೊ ನಾನು ಪ್ರೆಗ್ನೆನ್ಸಿ ಪ್ಲ್ಯಾನಲ್ಲಿ ಇರಲಿಲ್ಲ, ಸರಿನಾ? ಸೊ ಆದ್ರೂ ಒಂದ್ಸಲ ಚೆಕ್ ಮಾಡೋಣ ಅಂತ ಹೇಳಿ ಟೆಸ್ಟ್ ಮಾಡಿದೆ. ಬಟ್ ಆದರೆ ಅದು ನೆಗೆಟಿವ್ ಬಂದಿದೆ, ಅದನ್ನು ತೋರಿಸ್ತೀನಿ. ಸೊ ನೆನ್ನೆ ತರಿಸ್ಕೊಂಡಿದ್ದು ನಾನು ಟೆಸ್ಟ್ ಮಾಡಿದೆ.
ಸೊ ನೋಡಿ ನೆಗೆಟಿವ್ ಬಂದಿದೆ. ಇದು ಪಾಸಿಟಿವ್ ಇರೋದು ಲಿಶಾಂತ್ಗೆ ಅಂತ ನಾನು ಟೆಸ್ಟ್ ಮಾಡಿದ್ನಲ್ಲ ಪ್ರೆಗ್ನೆನ್ಸಿಲಿ, ಇದು ಪಾಸಿಟಿವ್ ಇರೋದು. ಸೊ ಹಾಗಾಗಿ ನಾನು ಇದನ್ನೇ ಇಟ್ಕೊಂಡು ಅವ್ರಿಗೆ ಸ್ವಲ್ಪ ಪ್ರ್ಯಾಂಕ್ ಮಾಡೋಣ. ಸೊ ನಾವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಏನಿಲ್ಲ ಸದ್ಯಕ್ಕೆ, ಇನ್ನು ಲಿಶಾಂತಿನೂ ಚಿಕ್ಕೋನು. ಸೊ ಹಾಗಾಗಿ ಹೆಂಗಿದ್ರು ವಿಡಿಯೋ ಮಾಡೋದೇ ಉಂಟಂತೆ, ಅದನ್ನೇ ಪ್ರ್ಯಾಂಕ್ ಮಾಡಿಬಿಡೋಣ ಅಂತ ಹೇಳಿ ಇದು ವಿಡಿಯೋ ಮಾಡ್ತಾ ಇರೋದಷ್ಟೇ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಪ್ರ್ಯಾಂಕ್ ವಿಡಿಯೋ ಇದು. ಮಹಿ ಹೆಂಗೆ ಪ್ರ್ಯಾಂಕ್ ಆಗ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಮುಂದೆ ಏನಾದರೂ ಆದರೆ ದೇವ್ರ ಗಿಫ್ಟ್ ಅಂತ ಅಂದ್ಕೊಳ್ತೀನಿ ಅಷ್ಟೇ ನಾನು. ಸದ್ಯಕ್ಕೆ ಪ್ಲ್ಯಾನ್ ಏನೂ ಇಲ್ಲ, ಇದನ್ನು ನಿಮಗೆ ಕ್ಲಾರಿಫೈ ಮಾಡಿಬಿಡ್ತೀನಿ, ಸರಿನಾ? ಸೊ ಮಹಿ ಬಂದಮೇಲೆ ಪ್ರ್ಯಾಂಕ್ ಮಾಡೋಣ. ಅದಕ್ಕೆ ತುಂಬ ಬೇಗ ಲಿಶಾಂತ್ ನಾ ಪಾಪು ಥರ ರೆಡಿ ಮಾಡಿಸಿದ್ದೀನಿ ನಾನು ಇವತ್ತು. ಮಹಿ ಬರೋದು, ಮಹಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಮಹಿಗೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಲಿಶಾ ನಿಂಗೆ ತಂಗಮ್ಮ ಬೇಕಾ? ತಂಗಮ್ಮ ಬೇಕಾ ನಿಂಗೆ? ತಂಗಿ ಪಾಪು ಬೇಕಾ? ಬೇಕಾ ನಿಂಗೆ ತಂಗಿ ಪಾಪು? ನೀನೇ ಪಾಪು ಕಣೆ. ನೀಲಿ ಕಿತ್ತಾಕ್ಬಿಟ್ಟಿದ್ದೆ ಇದನ್ನು. ಹೀಗೆ ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರೆ ಅವ್ರು ಇಷ್ಟೊತ್ತಾದರೂ ಇನ್ನೂ ಮನೆಗೆ ಬಂದಿಲ್ಲ. ಟೈಮ್ ಎಷ್ಟು ಗೊತ್ತಾ? 10 ಗಂಟೆ ಆಗ್ತಿದೆ ನೋಡಿ. ರಾತ್ರಿ 10 ಗಂಟೆಗೆ ಇನ್ನು 10 ನಿಮಿಷ ಆಯ್ತು ಅಷ್ಟೇ, 9:45. ಇನ್ನೂ ಮನೆಗೆ ಬಂದಿಲ್ಲ. ಇನ್ಯಾವಾಗ ನಾನು ಪ್ರ್ಯಾಂಕ್ ಮಾಡೋದು ಅವ್ರಿಗೆ? ನಿದ್ದೆ ಬೇರೆ ಬರ್ತೈತೆ ನನಗೂ ನನ್ನ ಮಗನಿಗೂ. ಪ್ರ್ಯಾಂಕ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನಿಸ್ತೈತೆ ನನಗೀಗ. ಹಂಗೆ ಆಗ್ತಾ ಇರೋದು, ನಿದ್ದೆ ಬೇರೆ ಬರ್ತೈತೆ. A few moments later. ನಿಶಾಂತ್ ಎಲ್ಲಿ ಕೂತ್ಕೋತೀಯ ನೀನು? ಬೈ ಕಡೆ ಇಲ್ಲಿ ಬಾ, ಇಲ್ಲಿ ಬಾ. ಅಪ್ಪ ಹತ್ರ ಹೋಗು, ಡ್ಯಾಡಿ ಹತ್ರ. ಕಾಣಿಸ್ತೀರ ನೀವು? ಓಕೆ, ಹೆಂಗೆ ಸ್ಟಾರ್ಟ್ ಮಾಡಲಿ? ಲಿಶಾಂತ್ ಏನು ಮಾತಾಡಬಾರ್ದು ಅಂದ್ಬಿಟ್ಟು ಅವನಿಗೆ ಇದು ಮೂಂಗ್ ದಾಲ್ ಹಾಕ್ಕೊಟ್ಟಿದ್ದೀನಿ, ತಿಂತಿದ್ದಾನು ಅವನು. ಅವ್ರ ಆಫೀಸಿಂದ ಈಗ ಬಂದರು. ಗುಡ್ ಬೈ ನನ್ನ ಮಗ. ಸೊ ಓಕೆ, ರಿವೀಲ್ ಮಾಡೋಣ. ಅವ್ರಿಗೆ ತಿನ್ಸ್ಬಿಡು ಅವ್ರಿಗೆ. ಆಗ್ಲಿಂದ ನಾನು ಒಬ್ಳೆ ಮಾತಾಡಿತಾ ಇತ್ತು, ಈಗ ರಿವೀಲ್ ಮಾಡೋಣ. ನನ್ನ ಮಗ ಇದನ್ನೆಲ್ಲ ಆಲ್ಮೋಸ್ಟ್ ಹಾಳು ಮಾಡ್ಬಿಟ್ಟವನೇ. ಪಾಸಿಟಿವ್ ಅವಾಗಿಂದ ನೀನೆ ಬೆಳಿಗ್ಗೆಯಿಂದ ನೋಡಿ ಹೆಂಗಾಗೈತಿ ಇದು ಆಲ್ರೆಡಿ. ಹೇಳ್ಬಾರ್ದಿತ್ತು ಇಷ್ಟು ಬೇಗ. ಯಾಕೆ? ರೆಕಾರ್ಡ್ ಮಾಡಿ ಇಟ್ಕೋ. ರೆಕಾರ್ಡ್ ಮಾಡಿ ಇಟ್ಕೋತೀನಿ. 3 ತಿಂಗಳು 5 ತಿಂಗಳು ಆದ್ಮೇಲೆ ಹೇಳ್ತೀನಿ. ಲಿಶಾಂತ್ ಹಂಗೆ ತಾನೇ ಮಾಡಿದ್ ನಾವು. ಹಂಗಾರಕ್ಕೆ ಖುಷಿನಾ ನಿಮ್ಗೆ? ಇನ್ನೇನು ಆಗ್ಲಿ ಬಿಡು. ಹೆಂಗೋ ಇವ್ನಿಗೆ ಹೆಂಗೋ 2 ವರ್ಷ 3 ವರ್ಷ, ಇವ್ನು 3 ವರ್ಷ ತುಂಬ ವರ್ಷಕ್ಕೆ ನೀನು. ಬಟ್ ನಮ್ ಪ್ಲಾನ್ ಇದ್ದಿದ್ದು 5 ವರ್ಷ. ಬಟ್ ಏನೋ ದೇವ್ರು ಹೆಂಗೆ ಇದು ಯಾವ ಗ್ಯಾಪಲ್ಲಿ 5 ವರ್ಷ ಆದ್ಮೇಲೆ ಅಂತ ಅನ್ಕೊಂಡಿದ್ದು. ಬಟ್ ಅಯ್ಯೋ ಇದು ಬಿಡಿ. ನಿಂಗೆ ತಂಗಿ ಪಾಪು ಬೇಕಾ ಅಂದ್ರೆ ಏನಂತ ಕೇಳಿ. ತಂಗಿ ಪಾಪು ಬೇಕಾ ನಿಂಗೆ? ತಂಗಿ ಪಾಪು ಬೇಕಾ ತಮ್ಮ ಬೇಕಾ? ಕೊಡಿಯೋದನ್ನು. ತಂಗಮ್ಮ ಬೇಕಾ ನಿಂಗೆ? ತಂಗಮ್ಮ ಬೇಕಾ? ತಮ್ಮಯ್ಯ ಬೇಕಾ? ತಂಗಿ ಬೇಕು. ಯಾರು ಬೇಕು ನಿಂಗೆ? ಯಾರು ಬೇಕು ಹೇಳು ಕರೆಕ್ಟಾಗಿ. ತಿನ್ನು ನೀನು. ನಾನು ಏನ್ ಅನ್ಕೊಂಡೆ ಅಂದ್ರೆ ವಿಡಿಯೋ ಮಾಡ್ಕೊಳ್ತೀನಿ, ಎಡಿಟ್ ಮಾಡ್ಕೊಳ್ತೀನಿ. ಆಮೇಲೆ ನಾನು ನಿಮ್ಮ ಹತ್ರ ಏನ್ ಮಾತಾಡೋಣ ಅಂತ ಅನ್ಕೊಂಡೆ ಅಂದ್ರೆ ಈಗಲೇ ಬೇಡ, ಇನ್ನು ಅವನು ಚಿಕ್ಕೋನು, ಆಮೇಲೆ ನಮಗೂ ಸ್ವಲ್ಪ ಟೈಮ್ ಬೇಕಲ್ವಾ. ಅಲ್ಲ ಹಂಗಂತ ಅಂದ್ಬಿಟ್ಟು ಅರ್ಧಕ್ಕೆ ಇದು ಮಾಡ್ಕೊಡ್ತಲ್ವಾ? ದೇವ್ರು ಕೊಟ್ಟಿದ್ದು ಸರಿ. ಈಗ ಅದು ಫಸ್ಟ್ ಟೈಮ್ ಇವನ್ ಪ್ರೆಗ್ನೆನ್ಸಿನೂ ಹಂಗೆ ತಾನೇ ನೀವು ಬಂದಿದ್ದು, ದೇವ್ರು ಕೊಟ್ಟಿದ್ದು. ಏನ್ ಮಾಡಕ್ಕಾಗತ್ತೆ, ಮಾಡ್ಕೊಬೇಡ. ಏನ್ ಗೊತ್ತಾ, ಅದೇನ್ ಗೊತ್ತಾ ಸಮಸ್ಯೆ ಏನ್ ಗೊತ್ತಾ? ಆಫ್ ಮಾಡೋದು ಇಲ್ಲ, ನಾನು ಎಡಿಟ್ ಮಾಡ್ಕೊತೀನಿ. ಸಮಸ್ಯೆ ಏನ್ ಗೊತ್ತಾ? ಈಗ ನೆಕ್ಸ್ಟ್ ನಾವು ಮಗು ಬೇಕು ಅಂತ ಮಾಡ್ಕೊಳಕ್ ನಿಂತ್ಕೊಂಡಾಗ ಆಗದಿದ್ರೆ ಏನ್ ಮಾಡ್ತೀಯ? ಅಲ್ಲ ಅವಾಗ ಇನ್ನೂ 3 ವರ್ಷ ಗ್ಯಾಪ್ ಇರುತ್ತಲ್ಲ. ಅಲ್ಲ ನಾನು ಅದನ್ನೇ ಹೇಳ್ದೆ. ಇವಾಗ ಇವ್ನಿಗೆ 2 ವರ್ಷ ಅಲ್ಲಪ್ಪ, ಇನ್ನೂ 9 ತಿಂಗಳು ಬೇಕು. ಅಲ್ಲಿಗೆ ಇವ್ನಿಗೆ ಹತ್ತತ್ರ 3 ವರ್ಷ ಆಗಿರ್ತದೆ. ಸರಿ ಹೋಗುತ್ತೆ.
ಅವಾಗ ಇಬ್ರಿಗೂ 2 ವರ್ಷ 3 ವರ್ಷ ಗ್ಯಾಪ್ ಇದ್ರೆ ಇಬ್ರು ಒಂದೇ ಸಮ ಬೆಳೆಸ್ಬೋದು. ಇವಾಗ 5 ವರ್ಷ ಆದ್ಮೇಲೆ ನಾವು ಟ್ರೈ ಮಾಡ್ತೀವಿ ಅನ್ಕೋ, ಆಗ್ಲಿಲ್ಲ 8 ವರ್ಷಕ್ಕೆ ಆಯ್ತು ಅಂದ್ರೆ ಇವನೊಬ್ಬನೇ ಅವನೇ ಅಂತ ಅನ್ಕೊಂಡಿರೋದು. ಅದು ಹಿಂಸೆ ಆಯ್ತದೆ ಅವಾಗ. ಅದಕ್ಕೇನೆ ಇವಾಗ ಬ್ಯಾಕ್ ಟು ಬ್ಯಾಕ್ ಮಗು ಮಾಡ್ಕೊಂಡ್ರು ನಿಮ್ ಫ್ಯಾಮಿಲಿಲಿ ನಮ್ಮ ಫ್ಯಾಮಿಲಿಲಿ ಏನೋ ಅನ್ಕೊಳ್ಳಲ್ವಾ? ಏನು ಅನ್ಕೋದ್ರೆ ಏನೋ ಅನ್ಕೊಳ್ಳಲ್ಲ, ಯಾರು ಏನೋ ಅನ್ಕೊಳ್ಳಲ್ಲ. ಈಗ ಇವನ್ ಬಾಣ್ತನದಲ್ಲೇ ಇಷ್ಟೆಲ್ಲ ಹಿಂಸೆ ಆಯ್ತು, ಯಾರು ಬಂದ್ ಅಯ್ಯೋ ಅವತ್ತೊಂದ್ ದಿವಸಕ್ಕೆ ಏನೋ ಒಂದ್ ಆಯ್ತದೆ, ಯಾರಿಗಾದ್ರೂ 2,000ನೋ 3,000ನೋ ಇಟ್ಟು ನೋಡ್ಕೊಂಡ್ರಾಯ್ತು, ಇಲ್ಲ 6,000 ಇಟ್ಟು ನೋಡ್ಕೊಂಡಾಯ್ತು. ಯಾರು ನೋಡಲ್ಲ ಅನ್ನೋ ಕಾಲಕ್ಕೆ ಏನು ಮಾಡೋಕ್ಕಾಗಲ್ಲ. ಹಂಗೇನಾದ್ರು ಇತ್ತು ಅಂತಂದ್ರೆ ಅಪ್ ಟು 6 ತಿಂಗಳು 7 ತಿಂಗಳವರೆಗೂ ನೀನೇನು ಮಾಡ್ಕೋತೀವನಪ್ಪ. ಆಮೇಲೆ ತಾನೇ ಆವಾಗ ಹೆಂಗೋ ಏನೋ ಯಾರೋ ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡ್ರಾಯ್ತು. ಅಂದ್ರೆ ಪಾಪ ಹುಟ್ಟಾಗಿಂದ ಕಷ್ಟ ನನಗೆ, ನೀವೇ ನೋಡಿದಿರಲ್ಲ. ಹೌದು ಆ ಟೈಮಲ್ಲಿ ಏನೋ ಒಂದು ಮಾಡೋಣ. 7 ತಿಂಗಳು ಆದ್ಮೇಲೆ ನಾನೇ ನೋಡ್ಕೊಂಡು ನಿಮ್ಮಮ್ಮ ಈ ಸಲ ಏನೋ ಮಾಡಲ್ವ ಅಂತ ಅಂದ್ರೆ ನಮ್ಮಮ್ಮ ಈಗಲೇ ಮಾಡ್ಕೋಬೇಡ ಅಂತ ಅಂದಿತ್ತು. ಈಗಲೇ ಎಲ್ಲಿ ಮಾಡ್ಕೊಂಡಿಲ್ಲ ನಾವು. ಅವನಿಗೆ ಒಂದು 3 ವರ್ಷ ಕಂಪ್ಲೀಟ್ ಆಗ್ಬಿಡ್ಲಿ, ಆಮೇಲೆ ಬೇಕಾದ್ರೆ ಇನ್ನೊಂದು ಪಾಪಗೆ ಇದು ಮಾಡು. 3 ವರ್ಷ ಗ್ಯಾಪ್ ಇರ್ತದೆ ಮಕ್ಳಿಗೆ. 3 ವರ್ಷದಲ್ಲಿ 4 ವರ್ಷ ಗ್ಯಾಪ್ ಆಯ್ತದೆ ಇವಾಗ. ಹೌದಾ ಅಂತ ಹೇಳಿದ್ರು. ನಾನು ಏನು ಹೇಳಿಲ್ಲ ಅವ್ರಿಗೆ, ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ. ನಿಮ್ಗೆ ಓಕೆನಾ ನಾನು ಆ ಥರ ಎಲ್ಲ ನಿಮ್ಗೆ ಹೇಳು, ನಮ್ಗೇನಿಲ್ಲ, ನಮ್ಗೆ ಓಕೆ. ಗೊತ್ತಾಗಿ ತಮ್ದೇನು ಡಿಸಿಷನ್ ಹೇಳಿ. ನನ್ಗೆ ಈಗ ಸದ್ಯಕ್ಕೆ ಬೇಡ ಅಂತ ನಾನು, ಬಟ್ ನಿಮ್ಗೆ ಏನಾದ್ರು ಓಕೆ ಅಂದ್ರೆ ಮಾತ್ರ ನಾನು ಈ ವಿಡಿಯೋನ ಸೇವ್ ಮಾಡಿ ಇಟ್ಕೋತೀನಿ. ಅದಕ್ಕೆ ಹೇಳ್ತಿರೋದು ನಾನು ಹೇಳಿದ್ ನಿಮ್ಗೆ ಓಕೆ ಅಂತ ಅಂದ್ರೆ ಸೇವ್ ಮಾಡಿ ಇಟ್ಕೋತೀನಿ. ನನಗೆ ಏನಾದ್ರು ಓಕೆ, ನಾನು ಫಸ್ಟ್ನೇದಕ್ಕೂ ಓಕೆ ಅಂದೆ, 2ನೇದಕ್ಕೂ ಓಕೆ ಅಂತ, ನಮ್ಗೇನು ತೊಂದರೆ ಇಲ್ಲ. ಏನೋ ಒಂದು ಆಯ್ತದೆ, ಯಾರು ನೋಡ್ಲಿಲ್ಲ ಅಂತಂದ್ರೆ ಕೊನೆಗೆ ಏನೋ ಒಂದು ಮಾಡೋದಾಯ್ತು ಅಷ್ಟೇ. ಅವತ್ತೊಂದು ದಿನಕ್ಕೆ ಲಿಶು ನಿಂಗೆ ತಂಗಿ ಪಾಪು ಬೇಕಾ? ಯಾವ ಪಾಪು ಬೇಕು ನಿಂಗೆ? ಯಾವ ಪಾಪು ಬೇಕು? ಮಾಮ ಬೇಕಾ ನಿಂಗೆ? ಮಾಮ ಬೇಕಾ? ನಂಗೆ 2 ವರ್ಷ ಮನೇಲಿ ಇವ್ನ್ ನೋಡ್ಕೊಂಡಿದ್ದೆ, ಮನೇಲಿದ್ದೆ. ಈಗ ಒಂಚೂರು ಆಚೆ ಕರ್ಕೊಂಡು ಓಡಾಡಿಸ್ತಿದ್ದೀರಾ ನೀವು ಅಲ್ಲಿ ಇಲ್ಲಿ ಅಂತ. ಮತ್ತೆ 2-3 ವರ್ಷ ಮನೇಲೆ 2-3 ವರ್ಷ ಆಗೋಯ್ತು. ಇವನಿಗೆ ಎಷ್ಟು ಪ್ರೆಗ್ನೆನ್ಸಿಟಿ ಈಗ ನನ್ ಕನ್ಸೀವ್ ಆದ್ಮೇಲೆ 3 ತಿಂಗಳು ಎಲ್ಲೂ ಹೊರಗಡೆ ಕಳ್ಸಲ್ವಾ, ಡಾಕ್ಟರ್ ಹೇಳ್ತಾರೆ ಎಲ್ಲೂ ಓಡಾಡಂಗಿಲ್ಲ ಅಂತ. ಇವಂದ್ರಲ್ಲೂ ಹಂಗೆ ಆಯ್ತು. ಅದಾದ್ಮೇಲೆ 3 ತಿಂಗಳಾದ್ಮೇಲೆ ಇನ್ನು ಎಲ್ಲಿ ಓಡಾಡಿದ್ವಿ ನಾವು. ನನ್ ಡೆಲಿವರಿ ಆಗೋವರೆಗೂ ಮನೇಲೇ ಇದ್ದೆ, ಡೆಲಿವರಿ ಆದ್ಮೇಲೂ ಮನೇಲೇ ಇದ್ದೆ. ಹಂಗೊಂದ್ ವರ್ಷ ಆಗೋವರೆಗೂ ಎಲ್ಲೂ ಹೋಗೋದ್ ಬೇಡ ಅಂತ ಅಂದ್ರಿ. ಹತ್ತಂದ್ರೆ 2 ವರ್ಷ ನಾನ್ ಮನೇಲೇ ಇದ್ದೆ. ಈಗ ಒಂಚೂರು ಹೊರಗಡೆ ಓಡಾಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲೇ ಮಾಡ್ಕೊಬಿಟ್ರೆ ಇವ್ರುಗಳೆಲ್ಲ ಬೆಳೆಯೋಷ್ಟೊತ್ತಿಗೆ ನಾವು ಒಂಚೂರು ಗಟ್ಟಿಮುಟ್ಟಾಗಿರ್ತೀವಿ. ಇವಾಗ ಆಲ್ರೆಡಿ ನಮ್ 30 ವರ್ಷ. ನೀವ್ ಹೇಳ್ತಿರೋದು ನನಗೂ ಅರ್ಥ ಆಗ್ತೈತೆ, ಬಟ್ ಆದ್ರೆ ಅಮೌಂಟ್, ಏನ್ ಅಮೌಂಟು? ಕೆಲವೊಂದು ಕಮಿಟ್ಮೆಂಟ್ಸ್ ಐತಲ್ಲ, ಇನ್ನು ಇರ್ಲಿ ನಡೀತದೆ, ಅದು ಇದ್ದಿದೆ, ಅದು ಏನೋ ಒಂದು ಆಯ್ತದೆ. ಅದು ಇವಾಗ ಇವ್ನು ಹುಟ್ಬೇಕಾದ್ರೆ ನಾವು ಅನ್ಕೊಂಡಿದ್ರ ಇಲ್ಲ ತಗೊಂಡ್ ಮಾಡ್ಕೊಳ್ಳಿಲ್ವಾ? ಹಂಗಂತ ಏನಾದ್ರು ಕಡಿಮೆ ಆಗೈತಾ ಈಗ, ಅಥವಾ ಕಡಿಮೆ ಮಾಡಿದಿನ? ಏನ್ ಮಾಡಿಲ್ಲ, ಬಟ್ ಎಜುಕೇಶನ್ ಅಂತ ಬಂದಾಗ ಸ್ವಲ್ಪ ಹಿಂಸೆ ಆಗುತ್ತಲ್ಲ, ಇಬ್ರು ಒಟ್ಟಿಗೆ ಬಂದ್ಬಿಡ್ತಾರೆ ಅಂತ. ಇಲ್ಲ ಏನೋ ಒಂದಾಯ್ತದೆ. ಎಜುಕೇಶನ್ ಈಗ್ಲಿಂದನೇ FDಗಳು ಮಾಡ್ಕೊಂಡು ಮಾಡ್ಕೋತಾ ಬಂತು ಅಂತಂದ್ರೆ ಏನೋ ಒಂದು ಆಯ್ತದೆ. ಆ ಟೈಮ್ಗೆ ಏನೋ ಆಯ್ತದ ಕೂಡ. ಇವಾಗ ನಾವೆಲ್ಲ ಓದ್ಬೇಕಾದ್ರೆ ಆಗ್ಲಿಲ್ವಾ? ಅಂದ್ರೆ ನಿಮ್ ಖುಷಿನಾ? ಏನಿಲ್ಲ, ಅದ್ರಲ್ಲೆಲ್ಲ ಏನಿಲ್ಲ. ಹೇಳು, ನಿನ್ ಡಿಸಿಷನ್ ಹೇಳು. ನಂಗೂ ಖುಷಿನೇ, ಅದಕ್ಕೆ ನಡಿ ಅಷ್ಟೇನೆ. ದೇವ್ರು ಕೊಟ್ಟಿದ್ದು ಫಸ್ಟ್ನೇದಕ್ಕೂ ನಾವೇನು ಅಡ್ಗಲಾಗ್ಲಿಲ್ಲ, 2ನೇದಕ್ಕೂ ಏನು ಅಡ್ಗಲಾಗೋದು ಬೇಡ. ಯಾಕೆ ಅಂತಂದ್ರೆ ಈಗಿನ ಇದರಲ್ಲಿ ಎಷ್ಟೋ ಜನ ಕಷ್ಟ ಬೀಳ್ತಾರೆ. ವಿ ಆರ್ ಲಕ್ಕಿ. ನಂಗೆ ಆಗ್ಲಿ ತುಂಬಾ ಜನ ಕೇಳಿದ್ರಪ್ಪ, 2ನೇದಿಲ್ವಾ ಅಂತ. ನನಗೂ ಎಷ್ಟೋ ಜನ ನಾನು ಹೇಳಿದ್ನಲ್ಲ ನಿಮ್ಗೆ, ಕಮೆಂಟ್ ಆಗ್ತಿದ್ದಾರೆ ನೋಡ್ರಿ ಪ್ರೆಗ್ನೆಂಟ್ ಆಯಿಷು ಅಂತ. ಇಷ್ಟು ಬೇಗ ನೋಡಿ ಲಿಶು, ನಿಜ ನಂಗೆ ನಾನು ಬೆಳಿಗ್ಗೆಯಿಂದ ನಾನು ಅದಕ್ಕೆ ನಿಮ್ಗೆ ಬೆಳಿಗ್ಗೆಯಿಂದ ಫೋನ್ ಮಾಡಿಲ್ಲ. ನೀವೇ ಫೋನ್ ಮಾಡ್ಬೋದಿತ್ತು ತಾನೇ, ಚೆಕ್ ಮಾಡೋದು ಏನೋ ಅಂತ. ನೀನು ನಾಳೆ ಮಾಡ್ತೀನಿ ಅಂದಲ್ಲ, ನಾನು ಅದಕ್ಕೆ ಸುಮ್ಮನದೆ. ಪುಟಾಣಿ, ನೋ ಪುಟಾಣಿ, ನೋ
ಚೆಲ್ಬೇಡ ಅಷ್ಟೇ, ಸೌಂಡ್ ಮಾಡಬೇಡ, ಚೆಲ್ಬೇಡ. ಇವಾಗ ಚಿನ್ನಗೂ ಲಕ್ಷ್ಮಿಗೆ ಎಷ್ಟು ವರ್ಷ ಡಿಫ್ರೆನ್ಸು? ಅವ್ಳಿಗೆ 2.5-3 ವರ್ಷ. ಇವನಿಗೂ ಅಷ್ಟೇ ನಡೀತದಪ್ಪ. ಇವಾಗ ಅಲ್ಲಿಗೆ ಅವ್ರನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಯ್ತಲ್ವಾ, ಹಂಗೇನೆ ತುಂಬ ಗ್ಯಾಪ್ ಆದರೆ ಹಿಂಸೆ ಆಗೋಯ್ತದೆ. ಅದು ಸರಿ, ಬಟ್ ಅಲ್ಲಿ ಸುಧಾರಿಸ್ಕೊತಾ ಇದ್ದೀವಿ. ನಾನು ಎಲ್ಲ ಯೋಚನೆ ಮಾಡ್ಬೇಕಲ್ಲ. ಈಗ ಅವನದ್ರಲ್ಲೂ ಏನು ಸಡನ್ ಡಿಸಿಷನ್ ತಗೋಬಿಟ್ವಿ. ಎರಡನೇ ಪಾಪುಗಾದ್ರೂ ಮಾಡ್ಬೇಕಲ್ವಾ ಅಂತ. ಎರಡನೇ ಪಾಪುಗೆ ಏನಿಲ್ಲ, ಹಂಗೇನಾದ್ರು ಇತ್ತು ಅಂತಂದರೆ ಬರ್ಡೇ ಗಿಡ ಎಲ್ಲ ಸಿಂಪಲ್ ಆಗಿ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗೋದು ಅಷ್ಟೇ. ಇವ್ನು ಫಸ್ಟ್ ಇಯರ್ ಇವ್ನು ಗ್ರ್ಯಾಂಡಾಗಿ ಮಾಡೋದಿಲ್ಲ, ಹಂಗೆಲ್ಲ ಗ್ರ್ಯಾಂಡಾಗೆಲ್ಲ ಮಾಡ್ಕೊಂಡು ಹೋಗದೆ ಬುದ್ಧಿ ಬಂದಾಗ ಬೇಕಾದ್ರೆ ಮಾಡ್ಕೊಡೋದು ಅಷ್ಟೇ. ನನಗೆ ಅದನ್ನೇ ಹೇಳ್ತಿರೋದು, ಫೈನಾನ್ಷಿಯಲಿ ಫುಲ್ಲು ನಾವು ಸೆಟಲ್ ಆಗಬೇಕು, ಅದಾದ್ಮೇಲೆ ಮಾಡ್ಕೊಳ್ಳೋಣ. 1-2 ವರ್ಷ ಅಲ್ವಾ ನಮಗೆ ಟೈಮ್ ಬೇಕಾಗಿರೋದು. ಇವಾಗ ಏನು ಇವ್ರು ಇಬ್ರದ್ದು ಖರ್ಚಿರ್ತದೆ. ಇವಾಗ ಇವಂದು 5 ವರ್ಷದವರೆಗೂ ಏನೂ ಖರ್ಚಿಲ್ವಾ? ಇವನು 5 ವರ್ಷ ತುಂಬೋರ್ಗು ಅಷ್ಟೊಂದು ನಮ್ಮ ಸಾಲ ಎಲ್ಲ ತೀರಿರ್ತದ, ಸೊ ತೊಂದರೆ ಇಲ್ಲ. ಯಾಕೆ ಅಂತಂದರೆ ಈಗ ನಾ ಬೇಡ ಅಂದು ಬೇಕು ಅಂತ ನಿಂತ್ಕೊಂಡಾಗ ಆಗದಿದ್ರಾಗ ಏನು ಮಾಡ್ತೀಯ? ಇದು ಸಮಸ್ಯೆ. 2 ಆದಮೇಲೆ ಅಲ್ಲಿ 2 ಆಯ್ತಾ ಅಂದ್ಬಿಟ್ಟು ಸುಮ್ಮನೆ ಇರ್ಬೋದು. ಗಂಡೋ ಹೆಣ್ಣೋ ಯಾವುದೋ ನೆಕ್ಸ್ಟು ಯಾವ್ದಾಯ್ತದೋ ಆದ್ರೆ ಹೆಣ್ಪಾಪುನೇ ಆಗ್ಬೇಕು. ಇವನು ಒಬ್ಬ ಅವನಲ್ಲ, ಇನ್ನೊಂದು ಹೆಣ್ಪಾಪುನೇ ಬೇಕು ನಮ್ಗೆ. ತರ್ಲೆ ಸುಬ್ಬ, ತರ್ಲೆ ಸುಬ್ಬ. ಸೊ ಎಸ್, ಮತ್ತೆ ಏನಮ್ಮ ಇಲ್ಲಿ ಬಾಯ್ಲಿ, ಇಲ್ಲಿ ಬಾಯ್ಲಿ, ಇಲ್ಲಿ ಅಲ್ಲಿ ಯಾರೋ ಕರಿತಿದ್ರೆ ಮಾತಾಡ್ತಿದ್ರೆ ಬಾಯ್ಲಿ, ಇಲ್ಲಿ ಬಾಯ್ಲಿ ಮಾತಾಡ್ಸ್ಬೇಕು. ಬಾಯ್ಲಿ ಇಲ್ಲಿ ಅಜ್ಜಿ ತಗೋ. ಸೊ ಇವಾಗ ನಾವು ಏನ್ ಹೇಳೋಣ, ಎರಡನೇ ಪಾಪು ಐಶು ನೀವು ಈ ಜಿಜಿ ಕುಡಿ. ಸೊ ಐಶು ನೀವು ಪ್ರೆಗ್ನೆಂಟ್ ಅಂತ ಕೇಳ್ತಾ ಇದ್ರಿ. ಸೊ ಗುಡ್ ನ್ಯೂಸ್ ಕೊಡೋಣ ಅಂತಾನೆ ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಹಿಗೆ ಸಿಕ್ಕಾಪಟ್ಟೆ ಇಷ್ಟ ಮಕ್ಕಳಂದರೆ. ಸೊ ಇದನ್ನು ಅಷ್ಟೇ, ನಾನು ಬೇಡ ಅಂತ ಒಂದು ಮನಸ್ಸಿತ್ತು, ಈಗಲೇ ಬೇಡ ಪಾಪು, ಇನ್ನೊಂದ್ಸಲ ಯಾವಾಗಾದ್ರೂ ಮಾಡ್ಕೊಳ್ಳೋಣ ಅಂತ. ಬಟ್ ಆದರೆ ಮಹಿ ಬೇಡ, ದೇವ್ರು ಕೊಟ್ಟಿದ್ದು ಏನಕ್ಕೆ ಬೇಡ ಅಂತ ಅಂತೀಯಾ ಅಂತ ಅವ್ರ ಮನಸ್ಸು. ಸೊ ಹಾಗಾಗಿ ನನ್ನ ಮಗನಿಗೂ Congratulations. We are 4 ಮಗನೇ. Now we are 4. We are not 3. We are 4. ಆಯ್ತು. ಕೈ ಕೊಡು. ಮಮ್ಮಂಗೆ ಕಂಗ್ರ್ಯಾಚುಲೇಷನ್ ಹೇಳು. ಪಪ್ಪಿ ಕೊಟ್ಬಿಡು ಮಮ್ಮಿಗೆ. ನಂಗೆ ಡ್ಯಾಡಿಗೆ ನಂಗೆ ಉಮ್ಮ. ಆಯ್ತು. ಕೈ ಕೊಡಿ. ಕಂಗ್ರ್ಯಾಚುಲೇಷನ್ಸ್. ತುಂಬಾ ಚೆನ್ನಾಗಿ ಬಕ್ರ ಆಗಿದ್ದೀರಾ. ಮಮ್ಮ ಬಕ್ರ ಮಾಡೋ ನೋಡ. ಗೊತ್ತಾಗ್ಲಿಲ್ವಾ ನಿಮ್ಗೆ? ಅಯ್ಯೋ ಲೂಸ್ ಬಿಟ್ಟಿರ್ತದೆ. ಹಳೇದು ಅನ್ಕೊಂಡಿದ್ದಾರೆ ಅದಕ್ಕೂ. ನಾ ಅದಕ್ಕೆ ನೀವು ಹಳೇದು ಅಂತ ನಂಬಿಡ್ತೀರಾ ಅಂತ ನಾನೇನ್ ಮಾಡಿದೆ, ನಿಶಾಂತ್ ಬೆಳಗ್ಗೆಯಿಂದ ಇದನ್ನ ಇದ್ ಮಾಡ್ಬಿಟ್ಟ ಅಂತ ಆ ಥರ ಹೇಳಿ ಮ್ಯಾನೇಜ್ ಮಾಡಿದ್ದು. ಮಾಮ ಅಂದ ಬಾರಿ ಇದೇ ಕತೆ ಕಣ. ಅಯ್ಯೋ ಸೀರಿಯಸ್ ಆಗಿ ನಾನು ಫಸ್ಟ್ ಟೈಮ್ ಪ್ರಾಂಕ್ ಮಾಡಿದೀನಿ ಮೈಗೆ. ಹೇಳಿ ನಿಮ್ ರಿಯಾಕ್ಷನ್ ಮಾತಾಡಿ. ಡಬ್ಬ ತರ ಇದೆ, ಚೆನ್ನಾಗಿದೆ, ಇಷ್ಟ ಆಗ್ಲಿಲ್ಲ. ನಾನು ನಿಜ ಅನ್ಕೊಂಡಿದ್ದೆ ಮೊನ್ನೆ. ನಿಮ್ಮ ಅಮ್ಮ ಇನ್ಮೇಲೆ ನಿಜ ಹೇಳ್ರು ನಂಬಲ್ಲ ನಾನು. ಇಂಥ ವಿಚಾರದಲ್ಲೆಲ್ಲ ಪ್ರ್ಯಾಂಕ್ ಮಾಡ್ಬಾರ್ದು. ಯಾರು ಮಾಡಿದ್ದು? ಅದಕ್ಕೆ ನೀವು ಪ್ರ್ಯಾಂಕ್ ಆಗ್ಲೇಬೇಕು ಅಂತಾನೆ ನಾನು ನಿಮ್ ಕೈಯಿಂದಾನೆ ನೀವು ಸ್ಕಿಟ್ ತರ್ಸ್ಕೊಂಡಿದ್ದು. ನಾನೇ ಹೋಗಿ ತಗೊಂಡ್ ಬಂದು ಟೆಸ್ಟ್ ಮಾಡಿದ್ರೆ ನೀವು ನಂಬ್ತಾ ಇರ್ಲಿಲ್ಲ. ನೀವೇ ತಗೊಂಡಿ ಅಲ್ವಾ, ಓ ಇರ್ಬೋದೇನೋ ಅಂತ ನೀವು ನಂಬ್ತೀರಾ ಅಂತ. ನೋ. ಸೊ ನಿಮ್ಮಮ್ಮ ಬಾರಿ ತಗೋಗಳು. ಅಯ್ಯೋ ಮೊಬೈಲ್ ಹೋಯ್ತು. ಅಯ್ಯೋ ನನ್ನ ಮಗನೇ. ಬರೀ ಲಾಸ್ಟ್ ಏನ್ ಮಾಡ್ಬೇಡ, ಅದು ಆಫ್ ಮಾಡಿ ಅದನ್ನ. ಅವ್ರು ಬೇಜಾರಾಗ್ಬಿಟ್ಟಿದ್ದಾರೆ. ಹಂಗಂದ ತಕ್ಷಣ ಪ್ರ್ಯಾಂಕ್ ಅಂದ ತಕ್ಷಣ ಫುಲ್ ಬೇಜಾರಾಗ್ಬಿಟ್ಟವ್ರು ಅವರು. ನಾನು ಅಂದ್ಕೊಂಡೆ ಇಂಥ ವಿಷಯದಲ್ಲೆಲ್ಲ ಪ್ರ್ಯಾಂಕ್ ಮಾಡಬಾರ್ದು ಅಂತ. ಬಟ್ ಆದ್ರೆ ಅವ್ರಿಗೆ ಇನ್ನೇನ್ರ ಪ್ರ್ಯಾಂಕ್ ಮಾಡೋದು, ಏನ್ ವಿಷಯ ಹೇಳಿದ್ರು ಅವ್ರು ಸೀರಿಯಸ್ ಆಗಿ ತಗೊಳಲ್ಲ. ಬಟ್ ಇದಾಗಲೇ ತಗೊಳ್ತಾರೇನೋ ಅಂತ ಹೇಳಿ ಮಾಡಿದೆ.
ಬನ್ನಿ ಆಯ್ತು ಲಾಸ್ಟ್ ಎಂಡ್ ಮಾಡೋಣ ಆಯ್ತು ಬನ್ನಿ ಏಯ್ ಹೋಗಲ್ಲ ಸಾರಿ ಬನ್ನಿ ರೀ 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 ಅಲ್ಲಿ ಅವ್ರು ಬರ್ತಾನೆ ಇಲ್ಲ ರೀ ಆಯ್ತು ಒಂದು ಬಾಯ್ ಹೇಳಾರಂತೆ ಬನ್ನಿ ನೀನೇ ಮಾಡ್ಕೊಳಪ್ಪ ಕಂಟೆಂಟ್ ಮಾಡಕ್ ಹೋಗ್ಬಾರ್ದು ಏನ್ ಕಂಟೆಂಟ್ ಏನಂತ ಅಲ್ಲ ಪ್ರಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು ಬೇರೆದ್ರಲ್ಲಿ ಮಾಡ್ಬೋದಿತ್ತು ಇದ್ರಲ್ಲೆಲ್ಲ ಮಾಡ್ಬೋದು. ನೀವೇನ್ರಲ್ಲೂ ಪ್ರಾಂಕ್ ಆಗಲ್ಲ ಏನಾದ್ರು ಹೇಳಿದ್ರೆ ಹಲೋ ಹೇಳಮ್ಮ ಸಾರಿ ಆಯ್ತು ಎಂಡ್ ಮಾಡ್ಬಿಡೋಣ ಆಯ್ತು ಸಾರಿ ಬೇಜಾರಾಗಬೇಡಿ ಒಟ್ನಲ್ಲಿ ಪ್ರ್ಯಾಂಕ್ ಆಗಿದ್ದೀರಲ್ವಾ ಅದು ನೋಡೋರಿಗೆ ಗೊತ್ತಾಯ್ತು ಹಳೇದು ಅಂತ ಅದಕ್ಕೆ ಗ್ಯಾಪಲ್ಲೂ ಹಳೇದು ಅಂತ ಕೇಳಿದೆ ಹಾಂ ಬಟ್ ಅದೇ ನಂಬೋದ್ರಿ ತಾನೇ ನೀ ಇಷ್ಟೊಂದೆಲ್ಲ ಹಿಂಗೆಲ್ಲ ಹೇಳೋದಾದ್ಮೇಲೆ ಬಟ್ ಇನ್ಮೇಲೆ ನಿಮ್ಮಮ್ಮ ಏನು ಹೇಳ್ರು ನಂಬಲ್ಲ ಕಣ ಡಬಲ್ ಅಲ್ಲ ಟ್ರಿಬಲ್ ಕನ್ಫರ್ಮೇಷನ್ ಆದರೂ ನಂಬಲ್ಲ ನಿಮ್ಮ ಅಮ್ಮ ನಿಜವಾಗ್ಲೂ ಏನಾದರೂ ಆದ್ರೂ ನಾನು ನಂಬಲ್ಲ ಈ ಥರ ಎಲ್ಲ ಇಂಥ ವಿಚಾರದಲ್ಲಿ ಪ್ರ್ಯಾಂಕ್ ಮಾಡೋದಾದ್ಮೇಲೆ ಏನೆಮೀ ನಿಂದೇ ಅದು ನಿಂದೋದು ಸೊ ನೋಡಿದ್ರಲ್ಲ ನಾನು ಆಗಲೇ ಹೇಳಿದೆ ಅವ್ರು ಸ್ವಲ್ಪ ಸೀರಿಯಸ್ ಆಯ್ತಾರೆ ಅಂತ ಹಂಗೆ ಆಯಿತು ಏನು ಹೇಳು ಮಾತಾಡು ತೋರ್ಸು ಸೊ ಓಕೆ ಗೈಸ್ ಫೈನಲಿ ಮಹಿನ ಪ್ರ್ಯಾಂಕ್ ಮಾಡಿದ್ದೀನಿ ಅವ್ರಿಗೆ ಬೇಜಾರಾಗಿದೆ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಲವ್ ಯು ಆಲ್ ಬಾಯ್